ಮಲ್ನಾಡ್ ರೆಸಿಪಿಗೆ ಸ್ವಾಗತ. ಇವತ್ತು ನಾವು ತುಂಬಾ ಅದ್ಭುತವಾದಂತಹ ಒಂದು ಹೇರ್ ಆಯಿಲ್ ಅನ್ನ ಮನೇಲೆ ಹೇಗ್ ಮಾಡ್ಕೊಳ್ಳೋದು ಅಂತ ನೋಡ್ಕೊಳ್ಳೋಣ. ತುಂಬಾ ಸಿಂಪಲ್ ಆಗಿ ಮಾಡ್ಕೊಳ್ಬಹುದು. ಆದ್ರೆ ಸ್ವಲ್ಪ ಸಮಯ ಹಿಡಿಯುತ್ತಷ್ಟೇ. ತುಂಬಾ ತಾಳ್ಮೆಯಿಂದ ಮಾಡ್ಕೊಂಡ್ರೆ ಒಂದು ವರ್ಷಗಟ್ಲೆ ಇಟ್ಟು ನಾವು ತಲೆಗೆ ಹಚ್ಕೊಳ್ಳುವಂತ ಎಣ್ಣೆಯನ್ನು ಮನೇಲಿ ಮಾಡ್ಕೊಳ್ಬಹುದು. ಸೊ ತಡ ಯಾಕೆ ಮಾಡೋದು ಹೇಗೆ ಹಾಗೆ ಏನೇನ್ ತಗೊಂಡಿದೀವಿ ಅಂತ ನೋಡ್ಕೊಳ್ಳೋಣ. ಮೊದಲಿಗೆ ಇಲ್ಲಿ ಒಂದು ದಪ್ಪ ತಳದ ಕಡಾಯಿಗೆ 2 ಲೀಟರ್ ಆಗುವಷ್ಟು ಕೊಬ್ಬರಿ ಎಣ್ಣೆಯನ್ನ ಹಾಕೊಳ್ತಾ ಇದೀನಿ. ಶುದ್ಧವಾದಂತಹ ಕೊಬ್ಬರಿ ಎಣ್ಣೆಯನ್ನ ಹಾಕೊಳ್ಳಿ. ನಾನಿಲ್ಲಿ ಮನೇಲೆ ಮಾಡ್ಕೊಂಡಿರುವಂತ ಕೊಬ್ಬರಿ ಎಣ್ಣೆಯನ್ನ ಬಳಸ್ಕೊಳ್ತಾ ಇದೀನಿ. ಸಾಧ್ಯವಾದಷ್ಟು ಮನೇಲೆ ಒಳ್ಳೆ ತೆಂಗಿನಕಾಯಿಯನ್ನ ಅಂದ್ರೆ ಕೊಬ್ಬರಿಯನ್ನ ಕೊಟ್ಬಿಟ್ಟು ತೆಂಗಿನ ಎಣ್ಣೆನ ತೆಗೆದ್ಬಿಟ್ಟು ಬಳಸ್ಕೊಳ್ಳಿ. ಇವಾಗ 2 ಲೀಟರ್ ಆಗುವಷ್ಟು ಕೊಬ್ಬರಿ ಎಣ್ಣೆಗೆ ಒಂದು 1/4 ಲೀಟರ್ ಆಗುವಷ್ಟು ಹರಳೆಣ್ಣೆಯನ್ನ ಬೆರೆಸ್ಕೊಳ್ತಾ ಇದೀನಿ. ಇದು ಒಳ್ಳೆ ರಿಸಲ್ಟ್ ಕೊಡುತ್ತೆ. ಹಾಗೆ ಇದಕ್ಕೆ ಒಂದ್ ಕಡೆ ಕುದಿಲಿಕ್ ಬಿಡಿ ಸಣ್ಣ ಉರಿಯಲ್ಲಿ. ಒಂದು ಮಿಕ್ಸರ್ ಜಾರಿಗೆ ಒಂದು 10 ನೆಲ್ಲಿಕಾಯನ್ನ ಬೀಜ ತೆಗೆದ್ಬಿಟ್ಟು ಈ ರೀತಿ ಹೋಳೋಳು ಮಾಡಿ ಹಾಕೊಳ್ತಾ ಇದೀನಿ. ಅದ್ರ ಜೊತೆಗೇನೆ ಒಂದು 2 ಟೇಬಲ್ ಸ್ಪೂನ್ ಆಗುವಷ್ಟು ಮೆಂತ್ಯ ಕಾಳನ್ನು ಕೂಡ ಸೇರಿಸ್ಕೊಳ್ತಾ ಇದೀನಿ. ಇಲ್ಲಿ ಹುರಿದಿಲ್ಲ ಮೆಂತ್ಯ ಕಾಳು, ಹಾಗೆ ಹಸಿಯಾಗಿ ಹಾಕೊಳ್ಳಿ. ಹಾಗೆ ಇಲ್ಲಿ 1 ಕಪ್ ಆಗುವಷ್ಟು ಅಲೋವೆರಾನ್ ಕೂಡ ಮೇಲೆ ಆ ಹಸಿರು ಬಣ್ಣವನ್ನ ತೆಗೆದು ಒಳಗಡೆ ಜೆಲ್ಲನ್ನ ಸೇರಿಸ್ಕೊಳ್ತಾ ಇದೀನಿ. ಹಾಗೆ ಇಲ್ಲಿ ಒಂದು 2 ಟೇಬಲ್ ಸ್ಪೂನ್ ಆಗುವಷ್ಟು ಕಪ್ಪು ಜೀರಿಗೆ ಏನಂತೀವಿ, ಅದು ಕಲೋಂಜಿ ಅಂತೀವಲ್ವಾ, ಸೊ ಅದನ್ನು ಕೂಡ ಸೇರಿಸ್ಕೊಳ್ತಾ ಇದೀನಿ. ಇದು ಸೂಪರ್ ಮಾರ್ಕೆಟ್ಗಳಲ್ಲಿ, ಮಾಲ್ಗಳಲ್ಲಿ ಹಾಗೆ ಆನ್ಲೈನ್ ಅಲ್ಲಿ ಸಿಗತ್ತೆ, ಈಸಿಯಾಗಿ ಸಿಗತ್ತೆ. ಕಡಿಮೆ ರೇಟ್ ಕೂಡ ಒಂದು 70-80 ರೂಪಾಯಿ ಇರ್ಬೋದು ಅಷ್ಟೇನೆ. ಸೊ ಅದರಲ್ಲಿ ಒಂದ್ 2 ಟೇಬಲ್ ಸ್ಪೂನ್ ಆಗುವಷ್ಟು ಸೇರಿಸ್ಕೊಳ್ತಾ ಇದೀನಿ. ಹಾಗೆ ಇಲ್ಲಿ ರೋಸ್ಮೆರಿ ಲೀವ್ಸ್, ಡ್ರೈ ಲೀವ್ಸ್ ಸಿಕ್ತು, ಸೊ ಅದನ್ನು ಸೇರಿಸ್ಕೊಳ್ತಾ ಇದೀನಿ. ಹಸಿಯಾಗಿರುವಂತ ನಿಮ್ ಮನೇಲಿ ಗಿಡ ಏನೋ ಇತ್ತು ಅಂದ್ರೆ ಅದನ್ನು ಕೂಡ ಸೇರಿಸ್ಕೊಳ್ಬಹುದು. ಇದು ಕೂಡ ಒಂದ್ 2 ಟೇಬಲ್ ಸ್ಪೂನ್. ಹಾಗೆ ಒಂದ್ 2 ಈರುಳ್ಳಿ ಮಧ್ಯಮ ಗಾತ್ರದ್ದು, ಒಂದು 10-12 ಲವಂಗ, ಹಾಗೆ ಒಂದು 2 ಕಪ್ ಆಗುವಷ್ಟು ಕರಿಬೇವಿನ ಎಲೆ, ಇದನ್ನು ಕೂಡ ತೊಳೆದು ನೀರಾರಿದ್ಮೇಲೆ ಸೇರಿಸ್ಕೊಳ್ತಾ ಇದೀನಿ. ಹಾಗೆ ಒಂದ್ 2 ಕಪ್ ಆಗುವಷ್ಟು ಕೆಂಪು ದಾಸವಾಳದ ಎಲೆಯನ್ನ ಸೇರಿಸ್ಕೊಳ್ತಾ ಇದೀನಿ. ಇದು ಕೂಡ ತಲೆ ತಂಪಾಗಿರತ್ತೆ, ಕೂದಲು ಬೆಳೆಯೋದಕ್ಕೆ ಒಂದು ಅನುಕೂಲ ಆಗುತ್ತೆ. ಇದನ್ನ ಚೆನ್ನಾಗಿ ತೊಳೆದ್ಬಿಟ್ಟು ನೀರೆಲ್ಲ ಆರಿದ್ಮೇಲೆ ಇದೇ ಮಿಕ್ಸರ್ ಜಾರಿಗೆ ಸೇರಿಸ್ಕೊಳ್ತಾ ಇದೀನಿ. ಇದ್ರ ಜೊತೆಗೆ ನೀವು ಬೇಕು ಅಂತ ಹೇಳಿದ್ರೆ ಮೆಹಂದಿ, ಮದರಂಗಿ ಏನಂತೀವಿ, ಸೊ ಅದ್ರ ಎಲೆಯನ್ನ ಸೇರಿಸ್ಕೊಳ್ಬಹುದು. ಲವಂಚದ ಬೇರು ಸಿಕ್ತು ಅಂದ್ರೆ ಅದನ್ನು ಕೂಡ ಸೇರಿಸ್ಕೊಳ್ಬಹುದು. ನೋಡಿ ನಿಮ್ಗೆ ಯಾವ್ದು ಇಷ್ಟ ಇದೆ, ಅನುಕೂಲ ಇದೆ, ಅದನ್ನ ಕೂಡ ಸೇರಿಸ್ಕೊಂಡು ಇದನ್ನ ತರ್ತರಿಯಾಗಿ ರುಬ್ಕೊಳ್ಬೇಕು. ಯಾವುದೇ ರೀತಿ ನೀರೇನು ಹಾಕೊಳ್ಳೋದು ಬೇಡ. ಈ ರೀತಿ ತುಂಬಾ ಸ್ಮೂತ್ ಆಗಿ ಪೇಸ್ಟ್ ರೀತಿನೂ ಬೇಡ, ಈ ರೀತಿ ತರ್ತರಿಯಾಗಿದ್ರೆ ಸಾಕಾಗತ್ತೆ. ಇವಾಗ ರುಬ್ಬಿರೋದಾಯ್ತು. ಮೊದ್ಲೇ ನಾವು ಎಣ್ಣೆ ಕುದಿಲಿಕ್ಕೆ ಇಟ್ಟಿದ್ವಲ್ಲ ಸಣ್ಣ ಉರಿಯಲ್ಲೇ, ಹರಳೆಣ್ಣೆ ಮತ್ತೆ ಕೊಬ್ಬರಿ ಎಣ್ಣೆ ಚೆನ್ನಾಗಿ ಮಿಕ್ಸ್ ಆಗಿದೆ ನೋಡಿ. ಕೊತ ಕೊತ ಕುದಿಸ್ಕೊಳ್ಬಾರ್ದು, ಈ ರೀತಿ ಸಣ್ಣ ಉರಿಯಲ್ಲೇ ನಮಗೆ ಲಾಸ್ಟ್ ತನಕ ಕುದಿಸ್ಕೊಳ್ಬೇಕು. ಇವಾಗ ರುಬ್ಬಿರೋ ಮಿಶ್ರಣವನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಇಲ್ಲಿ ದಾಸವಾಳ ಎಲೆ ಹಾಕಿರೋದ್ರಿಂದ ಸ್ವಲ್ಪ ಒಂಥರ ಲೋಳೆ ಲೋಳೆ ಅನ್ಸುತ್ತೆ. ಸೊ ನಿಧಾನವಾಗಿ ತಾಳ್ಮೆಯಿಂದ ಮಿಕ್ಸ್ ಮಾಡ್ಕೊಳ್ಳಿ. ಇದನ್ನ ನಾವು ಸಣ್ಣ ಉರಿಯಲ್ಲೇ, ಫ್ಲೇಮ್ ಅನ್ನು ಸಿಮ್ಮಲ್ಲೇ ಇಟ್ಟು ಹೆಚ್ಚು ಕಡಿಮೆ 1.5 ಇಂದ 2 ಗಂಟೆಗಳ ಕಾಲ ನಾವು ಕುದಿಸ್ಕೊಳ್ಬೇಕಾಗತ್ತೆ. ನೋಡಿ ಇಲ್ಲಿ ಹಾಕಿರುವಂತಹ ಮೆಂತ್ಯ ಕಾಳೆಲ್ಲ ಈ ರೀತಿ ಡೀಪ್ ಫ್ರೈ ಆಗಿರೋ ರೀತಿ ಆಗ್ಬೇಕು. ಬಣ್ಣ ಎಲ್ಲ ಬದಲಾಗಿದೆ ಅಲ್ವಾ, ನಿಮಗೆ ಗೊತ್ತಾಗ್ತಾ ಇದೆ. ಚೆನ್ನಾಗಿ ಈ ರೀತಿ ನೊರೆ ಬಂದಿರತ್ತೆ. ಇವಾಗ ಇದನ್ನ ಕೆಳಗೆ ಇಳಿಸಿಟ್ಟು ಕಂಪ್ಲೀಟ್ ಆಗಿ ತಣ್ಣಗಾಗ್ಲಿಕ್ಕೆ ಬಿಡಿ. ಒಂದ್ 2 ರಿಂದ 3 ಗಂಟೆ ಹಾಗೇ ಬಿಡಿ. ಕೈಯಲ್ಲಿ ಎಣ್ಣೆ ಒಳಗಡೆ ಕೈ ಬೆರಳು ಹಾಕಿದ್ರೆ ಅದು ಸುಡಬಾರ್ದು, ಅಷ್ಟು ತಣ್ಣಗಾಗ್ಬೇಕು. ರೂಮ್ ಟೆಂಪರೇಚರ್ ಅಲ್ಲಿ ತಣ್ಣಗಾದ ನಂತರ ಈ ರೀತಿ ಒಂದು ತೆಳುವಾದಂತಹ ಕಾಟನ್ ಬಟ್ಟೆಯಲ್ಲಿ ಸೋರಿಸ್ಕೊಳ್ಬೇಕು. ನೀವು ಇದನ್ನ ಸೋರಿಸದೆ ಕೂಡ ಹಾಗೇನೂ ಬಳಸ್ಕೊಳ್ಬಹುದು. ಈ ರೀತಿ ಸೋರಿಸಿ ಕೂಡ ಬಳಸ್ಕೊಳ್ಬಹುದು. ಈ ರೀತಿ ಸೋರಿಸೋದ್ರಿಂದ ತಲೆಗೆ ಹಚ್ಕೊಳ್ಳುವಾಗ ಪುಡಿ ಪುಡಿ ಏನು ಸಿಗೋದಿಲ್ಲ, ನೀಟಾಗಿರತ್ತೆ ಎಣ್ಣೆ. ಅದೇ ನೀವು ಸೋರಿಸ್ದೆ ಹಾಗೆ ಇದ್ರೆ ತಲೆಗೆ ಹಚ್ಕೊಳ್ಳುವಾಗ ಅವಾಗ ಪುಡಿ ಪುಡಿ ಸಿಕ್ತಂಗೆ ಆಗತ್ತೆ. ನಾನು ಮುಂಚೆ ಅಂದ್ರೆ ಇದಕ್ಕೂ ಮೊದ್ಲೇ ಮಾಡಿರುವಂತ ಎಣ್ಣೆಯಲ್ಲಿ ಯಾವುದೇ ಸೋಸಿಲ್ಲ, ಹಾಗೆ ಇಟ್ಟಿದ್ದೆ, ಹಾಗಾಗಿ ಹೇಳ್ತಾ ಇದೀನಿ. ಈ ರೀತಿ ಗಾಜಿನ ಬಾಟ್ಲಲ್ಲೋ ಅಥವಾ ಒಂದು ಪ್ಲಾಸ್ಟಿಕ್ ಡಬ್ಬದಲ್ಲೋ ಏರ್ ಟೈಟ್ ಬಾಕ್ಸ್ ಅಲ್ಲಿ ಹಾಕಿ ಇಟ್ಕೊಂಡ್ರೆ ಎಣ್ಣೆ ಕೆಡೋದಿಲ್ಲ, ಚೆನ್ನಾಗಿರುತ್ತೆ. ಒಂದು ವರ್ಷಗಟ್ಲೆ ಕೂಡ ಇಟ್ರು ನೀವು ಕೆಡೋದಿಲ್ಲ. ಯಾವಾಗ ಎಣ್ಣೆ ಕೆಡುತ್ತೆ ಅಂದ್ರೆ ನೀವು ಕುದಿಸುವಾಗ ನೀಟಾಗಿ ಕುದಿಸಿಲ್ಲ ಅಂದ್ರೆ ಮಾತ್ರ ಅದು ಕೆಡೋ ಚಾನ್ಸ್ ಇರುತ್ತೆ. ಇದಕ್ಕೂ ಮುಂಚೆ ಮಾಡಿರುವಂತ ಎಣ್ಣೆಯಲ್ಲಿ ನೋಡಿ ನಾನು ಸೋದಿಸ್ದೆ ಹಾಗೆ ಇಟ್ಟಿದ್ದೀನಿ, ಎಲೆಗಳೆಲ್ಲ ಹಾಗೆ ಇದೆ. ತಲೆಗೆ ಹಚ್ಕೊಳ್ಳುವಾಗ ಮೇಲೆ ಎಣ್ಣೆ ಮಾತ್ರ ತಗೊಂಡು ಈ ರೀತಿ ತಲೆಗೆ ಹಚ್ಕೊಳ್ತಾ ಇದೀನಿ. ಇದನ್ನ ವಾರಕ್ಕೆ ಒಂದ್ 2 ಸರಿ ಹಚ್ಕೊಂಡು ತಲೆ ಸ್ನಾನ ಮಾಡಿದ್ರೆ ಸಾಕಾಗತ್ತೆ. ಸೊ ಈ ವಿಡಿಯೋ ನಿಮ್ಗೆಲ್ಲ ಒಳ್ಳೆ ಉಪಯೋಗ ಆಗಿದೆ ಅನ್ಕೊಳ್ತೀನಿ. ಇಷ್ಟ ಆದ್ರೆ ಲೈಕ್ ಮಾಡಿ, ಹಾಗೆ ಚಾನಲ್ಗೆ ಹೊಸಬರಾಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು.